ಹಾಲಿ ಮಾಜಿಗಳ ಮಾತಿನ ಯುದ್ಧ ಮತ್ತೆ ಮುಂದುವರೆದಿದೆ. ಏಕವಚನದಲ್ಲೇ ಬಿಸಿ ಪಾಟೀಲ್ ವಿರುದ್ಧ ಬಣಕಾರ ದಾಳಿಯನ್ನ ನಡೆಸಿರುವಂತದ್ದು ಇಬ್ಬರ ಮಧ್ಯೆ ಮತ್ತೆ ಸದ್ದು ಮಾಡ್ತಾ ಇದೆ. ಕತ್ರಿ ಎಂಎಲ್ಎ ಅನ್ನುವಂತ ಹೇಳಿಕೆ, ಒಂದು ಬಟ್ಟೆ ಕತ್ತರಿಸೋದು, ಇನ್ನೊಂದು ಜೇಬು ಕತ್ತರಿಸೋದು ಅನ್ನೋ ರೀತಿಯಾಗಿ ಮತ್ತೆ ಹಾಲಿ ಮತ್ತೆ ಮಾಜಿಗಳ ಮಧ್ಯೆ ಮಾತಿನ ಚಕಮಕಿ ಶುರುವಾಗಿದೆ. ಏಕವಚನದಲ್ಲೇ ಬಿಸಿ ಪಾಟೀಲ್ ವಿರುದ್ಧ ಬಣಕಾರ ದಾಳಿಯನ್ನ ನಡೆಸಿರುವಂತದ್ದು, ಮಾತಿನ ದಾಳಿಯನ್ನ. ಇಬ್ಬರ ಮಧ್ಯೆ ಮತ್ತೆ ಕತ್ರಿ ಎಂಎಲ್ಎ ಅನ್ನುವಂತ ಹೇಳಿಕೆ ಸದ್ದು ಮಾಡ್ತಾ ಇದೆ. ಒಂದು ಬಟ್ಟೆ ಕತ್ತರಿಸೋದು, ಇನ್ನೊಂದು ಜೇಬ್ ಕತ್ತರಿಸೋದು. ಇದರಲ್ಲಿ ಬಿಸಿ ಪಾಟೀಲ್ ಯಾವುದೂ ಕೂಡ ಚಿರಪರಿಚಿತರು ಅನ್ನೋ ರೀತಿಯಾಗಿ ಹೇಳಿರುವಂತದ್ದು. ಇನ್ನು ಕಾರ್ಯಕ್ರಮ ಮಾಡಬಾರ್ದಾ, ಅಷ್ಟಕ್ಕೂ ಇವನಿಗೆ ಯಾಕೆ ಹೊಟ್ಟೆ ಉರಿ ಅನ್ನೋ ರೀತಿಯಾಗಿ ಬಿಸಿ ಪಾಟೀಲ್ ವಿರುದ್ಧ ರೋಷಾವೇತದಿಂದ ಬಣಕಾರ ಮಾತನಾಡಿರುವಂತದ್ದು. ಬಿಸಿ ಪಾಟೀಲ್ ಅವರ ವಿರುದ್ಧ ಇನ್ನು ಈ ವಿಚಾರದ ಬಗ್ಗೆ ನಮ್ಮ ಪ್ರತಿನಿಧಿ ಕಿರಣ್ ಒಂದು ಚಿಟ್ ಚಾಟ್ ನಡೆಸಿದ್ದಾರೆ. ಬನ್ನಿ ನೋಡ್ಕೊಂಡ್ ಬರೋಣ. 5 ದಿನಗಳಿಂದ ಸಾಮಾಜಿಕ ಜಾಲತಾಣದಲ್ಲಿ, ಅದರಲ್ಲೂ ಹಾವೇರಿ ಜಿಲ್ಲೆಯಲ್ಲಿ ಒಂದು ವಿಷಯ ಸಾಕಷ್ಟು ವೈರಲ್ ಆಗಿರ್ತಕ್ಕಂಥ, ಅದು ಏನು, ಶಾಸಕರಾಗಿರ್ತಕ್ಕಂತಹ ಯು ಬಿ ಬಣಕಾರ್ ಅವರ ವಿರುದ್ಧವಾಗಿ ಮಾಜಿ ಸಚಿವರಾಗಿರ್ತಕ್ಕಂತಹ ಬಿ ಸಿ ಪಾಟೀಲ್ ಅವರು ಒಂದು ಹೇಳಿಕೆಯನ್ನು ಕೊಡ್ತಾರೆ. ಅಭಿವೃದ್ಧಿಗಳು 0 ಆಗ್ತಾ ಇದೆ, ಇವರು ಕತ್ರಿ ಶಾಸಕರು ಅನ್ನೋ ಒಂದು ಹೇಳಿಕೆಯನ್ನು ಕೊಡ್ತಾರೆ. ಆದರೆ ಇವತ್ತು ನಾನು ಈ ಹೇಳಿಕೆಯನ್ನು ಒಂದೇ ಪರವಾಗಿ ನೋಡೋಕ್ಕಾಗಲ್ಲ. ಈ ಹೇಳಿಕೆಗೆ ಪ್ರತ್ಯುತ್ತರವಾಗಿ ಶಾಸಕರ ಒಂದು ಬೈಟನ್ನು ಕೂಡ ತಗೋಬೇಕಾಗಿತ್ತು. ಅವರನ್ನೇ ನೇರವಾಗಿ ಮಾತಾಡ್ಸಕ್ಕಂತ ಬಂದು ಇವತ್ತು ಅವ್ರು ಸಿಕ್ಕಿರುವಂಥದ್ದು ಈ ಒಂದು ಮದಗ ಮಾಸೂರು ಕೆರೆ ಹತ್ರ ಸಿಕ್ಕಿದ್ರೆ ಇಲ್ಲೂ ಕೂಡ ಒಂದು ಅಭಿವೃದ್ಧಿ ಕೆಲಸನೇ ಇತ್ತು. ಆದರೆ ಅದನ್ನು ನಾನು ಹೇಳೋದಕ್ಕಿಂತ ಅವ್ರನ್ನೇ ಕೇಳಬೇಕು. ಯಾಕಂದ್ರೆ ಇಷ್ಟೊಂದು ಜನಗಳನ್ನು ನೋಡಿದಾಗ ಶಾಸಕರನ್ನ ನಾನು ನೇರವಾಗಿ ಮಾತಾಡ್ತಾ ಹೋಗ್ತೀನಿ. ಸರ್, ಒಂದು ಹೇಳಿಕೆ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿರ್ತಕ್ಕಂಥ, ಅಂದರೆ ಸಾಮಾಜಿಕ ಜಾಲತಾಣ ಇವಾಗ ಸಾಕಷ್ಟು ಮುಂದೆ ಇದೆ, ನಿಮಗೂ ಗೊತ್ತು. ನೋಡ್ತಿದ್ದಂತೆ ಒಂದು ಕ್ಷಣಾರ್ಧದಲ್ಲಿ ವೈರಲ್ ಆಗುತ್ತೆ. ಆ ರೀತಿಯ ಒಂದು ವಿಷಯ ವೈರಲ್ ಆಗುತ್ತೆ, ಕತ್ರಿ ಶಾಸಕರು ಅನ್ನೋಂಥದ್ದು. ಅಂದರೆ ಇದನ್ನು ನೀವು ಎಷ್ಟು ಮಟ್ಟಿಗೆ ಒಪ್ಕೋತೀರಿ, ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಒಂದು ಯಾವ ಕತ್ರಿ ಅಂತ ನನಗೆ ಗೊತ್ತಾಗಲಿಲ್ಲ. ನನಗೆ ಪರಿಚಯ ಇರೋದು, ನಾವು ಮನೆಯಲ್ಲಿ ಕಟ್ ಮಾಡಲಿಕ್ಕೆ ಅಥವಾ ನಮ್ಮ ದರ್ಜಿಗಳು ಉಪಯೋಗ ಮಾಡುವಂಥ ಕತ್ರಿ ನಮ್ಗೆ ಗೊತ್ತಿದೆ. ಬಹುಶಃ ಅವರಿಗಿರೋಂಥ ಕತ್ರಿ ಪರಿಚಯ ನನಗಿಲ್ಲ. ಅವರು ಸಚಿವರಾದಾಗ ಏನೋ ಕತ್ರಿತ್ತು, ಆ ಕತ್ರಿದು ನನಗೆ ಗೊತ್ತಿಲ್ಲ. ನನ್ನ ಅವಧಿಯಲ್ಲಿ ಒಬ್ಬ ಜನಪ್ರತಿನಿಧಿಯಾಗಿ ಹಿರೇಕೆರೂರು ತಾಲೂಕಿನ ಕಾರ್ಯಕ್ರಮಗಳಿಗೆ ನಾವು ಯಾವ ಸಂದರ್ಭದಲ್ಲಿ ಶಂಕುಸ್ಥಾಪನೆ ಮಾಡಬೇಕು ಅಥವಾ ಯಾವ ಕಾಲದಲ್ಲಿ ಉದ್ಘಾಟನೆ ಮಾಡಬೇಕು, ಅದನ್ನು ನಾನಾಗಲಿ ಬರುವಂಥ ಯಾವುದೇ ಶಾಸಕರ ಕರ್ತವ್ಯ ಅದನ್ನು ಅವರು ಮಾಡ್ಕೊಂತ ಹೋಗ್ತಾರೆ. ಆದರೆ ಒಬ್ಬ ಮಾಜಿ ಸಚಿವರಾಗಿ ಒಂದು ಕನಿಷ್ಠ ಜ್ಞಾನವೂ ಇಲ್ಲ ಅನ್ನೋದಾದರೆ ನನಗೆ ಆಶ್ಚರ್ಯ ಆಗ್ತಾಯಿದೆ. ಬಹುಶಃ ಅವರು ನನ್ನ ಅವಧಿಯಲ್ಲಿ ಆದಂಥ ಕಾರ್ಯಕ್ರಮಗಳನ್ನು ಟೇಪ್ ಮಾಡಿ ಕತ್ತರಿಸ್ತಾರೆ ಅಂತ ಹೇಳಿದ್ರು ಅವರು. ನೀವು ಆ ಶಬ್ದ ನೋಡಿ, ನೀವು ಅದು ಯಾವ ಇನ್ನೂ ಕತ್ತರಿಸಿಲ್ಲ ನಾವು, ಯಾಕಂದ್ರೆ ಕತ್ತರಿಸಾಕ ಇನ್ನೂ ರೆಡಿನಾಗಿಲ್ಲವು. ಅದು ಕತ್ತರಿಸಾಕಂದ್ರೆ ಅವ್ರು ಅರ್ಧಂಬರ್ಧ ಮಾಡಿ ಚೌರ ಮಾಡಿ ಹೋಗಿದ್ರು ಅವರು. ಆ ಒಂದು ಶೀತಲೀಕರಣ ಕೇಂದ್ರಕ್ಕೆ ಅದು 8 ಕೋಟಿ ರೂಪಾಯಿ ಅಂದರೆ 16 ಕೋಟಿ ರೂಪಾಯಿ ಕೂಡ ಅವಶ್ಯಕತೆ ಇತ್ತು. ಕೇವಲ 2 ಕೋಟಿ ರೂಪಾಯಿ, ಅದು ಚುನಾವಣೆಗಿಂತ 22ನೇ ಇಸ್ವಿಯಾಗ 3 ತಿಂಗಳು ಮುಂಚೆ ಅದು ಕೊಟ್ಟಿದ್ರು. ಇದಿಷ್ಟು ಶಾಸಕ ಯು ಬಿ ಬಣಕಾರ್ ಅವ್ರ ಮಾತು. ಅಂದರೆ ತಮ್ಮ ಕೆಲಸ ನಮಗೆ ಗೊತ್ತು, ನಾವು ಅದನ್ನು ಮಾಡ್ತಾ ಇದ್ದೀವಿ. ಆದರೆ ಎಲ್ಲೋ ಕೂತ್ಕೊಂಡು ಎಲ್ಲೋ ಹೋಗಿ ಈ ರೀತಿ ಹೇಳಿಕೆಗಳನ್ನು ಕೊಡುವಂಥದ್ದು, ಜೊತೆಗೆ ಯಾರನ್ನು ಕೇಳಬೇಕು ಅವರನ್ನು ಕೇಳಿ, ನಿಮ್ಮ ಪ್ರಧಾನಿಗಳನ್ನು ಕೇಳಿ, ಅದಕ್ಕೊಂದು ಅರ್ಥ ಇರುತ್ತೆ ಅನ್ನೋ ಒಂದು ಮಾತನ್ನು ಹೇಳೋ ಮೂಲಕ ನನ್ನ ಕೆಲಸವನ್ನು ನಾನು ಮಾಡ್ತಾ ಇದ್ದೀನಿ, ಜನಪರ ಕೆಲಸಗಳನ್ನು ಮಾಡ್ತಾ ಇದ್ದೀನಿ ಅನ್ನೋ ಒಂದು ಮಾತನ್ನು ಶಾಸಕ ಯು ಬಿ ಬಣಕಾರ್ ಅವರು ಹೇಳಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಮಲ್ಲೇಶ್ ಕಪೂರ್ ಜೊತೆ ಕಿರಣ್ ಬಾಳಾರ್ಮಠ್, ರಾಜ್ ನ್ಯೂಸ್, ಹಾವೇರಿ.